ಮಹಾರಾಜರ ಟ್ರೋಫಿಯ ಮೈಸೂರಿನ ತಂಡದ ನಾಯಕರಂತಹ ವೈಶಾಖ್ ವಿಜಯ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ವಿಜಯ್ ಸರ್, ಹೇಗಿದೆ ಸರ್ ತಯಾರಿ? ತುಂಬ ಚೆನ್ನಾಗಿದೆ ಸರ್. 10 ದಿನ ಆಯಿತು ನಾವು ಬಂದು ಮೈಸೂರಿಗೆ. ಮಂಡೇನಲ್ಲಿ ಎವ್ರಿ ಡೇ ಪ್ರಾಕ್ಟೀಸ್ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ವಿಕೆಟ್ಸು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವು ಏನೇನು ಪ್ರಿಪ್ರೇಷನ್ ಮಾಡಬೇಕಾಗಿತ್ತೋ ಎಲ್ಲ ಮಾಡಿದ್ದೀವಿ. ಸಂಕಷ್ಟದ ಕಾಲ ಅಂತ ಅಂದಾಗ ಜ್ಞಾಪಕಕ್ಕೆ ಬರದೆ ವೈಶಾಖ್ ವಿಜಯ್ ಅವರು ಸರ್, ಹೆಂಗೆ ಸರ್ ಇದು ಮ್ಯಾಜಿಕ್ ಏನಿಲ್ಲ ಸರ್. 2014 ನಾನು ಮೈಸೂರಿಗೆ ಫಸ್ಟ್ ಆಡಿದ್ದು. ಸೊ ಅವಾಗಿಂದ ಪ್ರೆಷರ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಏನೇ ಪ್ರೆಷರ್ ಬಂದರೂ, ಏನೇ ಸಿಚುವೇಶನ್ ಇದ್ದರೂ ನಾನೇ ಕೈ ಎತ್ತಿ ನಾನೇ ಮಾಡಬೇಕು ಅನ್ನೋದು ನನಗೆ ಒಂದು ಆಸೆ. ಸೊ ಅದಕ್ಕೋಸ್ಕರ ಅದರಿಂದನೇ ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಸೊ ಎವ್ರಿ ಟೈಮ್ ಏನಾರ ಪ್ರೆಷರ್ ಸಿಚುವೇಶನ್ ಇದ್ದರೂ ನನಗೆ ಏನು ಅನ್ಸುತ್ತೆ ಅಂದರೆ ನಾನು ಮಾಡಬೇಕು ಅನ್ಸುತ್ತೆ. ಅದರಿಂದ ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. IPL ಸಂದರ್ಭದಲ್ಲಿ ಸರ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಟೀಮ್ ಎಲ್ಲರ ಜೊತೆ ಬರ್ತಿದ್ರಿ ಸರ್. ಎಲ್ಲ ಪ್ಲೇಯರ್ಗಳು ನೋಡಿದ್ರಿ, ಅವ್ರಿಗೆಲ್ಲರಿಗೂ ಬಾಲ್ ಹಾಕಿರ್ತಾರೆ, ವಿಕೆಟ್ ಕೂಡ ಕಿತ್ತಾಕಿದ್ರಿ. ಹೆಂಗೆ ಅನ್ನಿಸ್ತದೆ ಸರ್ ಅವ್ರ ಜೊತೆ ಆಟ ಆಡಿದ್ದೆಲ್ಲ? ತುಂಬ ಖುಷಿ ಆಗುತ್ತೆ ಸರ್. ತುಂಬ ಖುಷಿಯಾಗೋ ವಿಷಯ ಏನಂದರೆ, ವಿರಾಟ್ ಅವ್ರ ಜೊತೆ ಆಗಿರ್ಬೋದು, ಇಲ್ಲ ಫ್ಯಾಫ್ ಅವ್ರ ಜೊತೆ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಆಡಿ ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಗಳಿಸ್ಕೊಂಡಿದ್ದೀನಿ. ಸೊ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ನ ನಾನು ಯಾವ ಯಂಗ್ಸ್ಟರ್ಸ್ನ ನೋಡ್ತೀನೋ ಅವ್ರಿಗೂ ಸೇಮ್ ಅದನ್ನೇ ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ ಅಷ್ಟೇ. ಇಂಟರ್ನ್ಯಾಷನಲ್ ಮ್ಯಾಚ್ ಹೇಗೆ ತಯಾರಿ ನಡೀತಿದೆ ಸರ್? ಅದು ಒಂದು ಸೈಡ್ ಸರ್, ಅದ್ರ ತಯಾರಿ ನಡೀತಾನೆ ಇರುತ್ತೆ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ಎವ್ರಿ ಡೇ ನನ್ನ ಚಾಲೆಂಜಸ್, ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ಸೊ ಎವ್ರಿ ಡೇ ನಾನು ಎದ್ದಾಗ ನಾನು ಅದೇ ಹೇಳ್ತೀನಿ, ಎವ್ರಿ ಟೈಮ್ ಪ್ರಾಕ್ಟೀಸ್ಗೆ ಹೋದಾಗ 1% ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊತೀನಿ. ಸೊ ದಟ್ ನಾನು ಯಾವಾಗಾರ ಇಂಡಿಯಾ ಕಾಲ್ಸ್, ವೆನೆವರ್ ಐ ಗೆಟ್ ಇಟ್, ರೆಡಿ ಇರಬೇಕು ಅಂತ. ಯಾವಾಗ ಕರಿಬೋದು ಅನ್ನೋ ವಿಶ್ವಾಸ ಇದೆ ಸರ್? ಗೊತ್ತಿಲ್ಲ ಸರ್, ಯಾವಾಗ ಕರೆದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತು. ಸೂಪರ್ ಸರ್. ಈಗ ಪಡಿಕಲ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್? ಸರ್, ತುಂಬ ಮಿಸ್ ಮಾಡ್ಕೊತೀವಿ. ಯಾಕೆಂದರೆ ಅವನು ಎಂಥ ಬ್ಯಾಟ್ಸ್ಮನ್ ಅಂತ ಗೊತ್ತು. ತುಂಬ ಫಾರ್ಮಲ್ಲಿದ್ದಾನೆ. 2 ವರ್ಷ RCB ಗೆಲ್ಸಿದ್ದಾನೆ. ಅದು ನಮಗೂ ತುಂಬ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಅವ್ನು ಇದ್ದಿದ್ದರೆ ಇನ್ನೂ ಟೀಮ್ ಸ್ಟ್ರೆಂತ್ ಇನ್ನೂ ಚೆನ್ನಾಗಿರೋದು. ಬಟ್ ಆಬ್ವಿಯಸ್ಲಿ ಇಂಡಿಯಾ ಫಸ್ಟು. ಸೊ ಇಂಡಿಯಾ ಹೇಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾನೆ, ಅಲ್ಲೋಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ನಮಗೂ ಆಸೆ. ಆ್ಯಂಡ್ ಬರ್ತಾನೆ ವಾಪಸ್ ಬ್ಯಾಂಗ್ಳೂರು ಲೀಗಲ್ಲಿ ಬರ್ತಾನೆ. ಸೊ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಯಾವಾಗ ವಾಪಸ್ ಬರ್ತಾನೆ ಅಂತ. ಸರ್, ಏನು ಜವಾಬ್ದಾರಿ ಇದೆ ಸರ್ ಈಗ ಕ್ಯಾಪ್ಟನ್ ಆಗಿ? ಸರ್, ಜವಾಬ್ದಾರಿ ಏನಂದರೆ, ಎಲ್ಲರಿಗೂ ಏನು ರೋಲ್, ಏನು ಅಂದರೆ ಅವ್ರದ್ದು ಏನು ಕೆಲಸ ಇದೆ ಅದನ್ನು ಮಾಡೋದು ಅವ್ರಿಗೆ ಬಿಟ್ಟಿರೋದು. ಬಟ್ ಯಾವ ಥರ ಟೀಮ್ನ ಒಟ್ಟಿಗೆ ತೊಗೊಂಬರ್ಬೇಕು ಅನ್ನೋದು ಅದೇ ಒಂದು ಜವಾಬ್ದಾರಿ ಅಷ್ಟೇ. ಬಟ್ ಎಲ್ಲರಿಗೂ ಅವ್ರವ್ರ ಕೆಲಸ ಏನಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲರೂ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಟ್ ಗ್ರೌಂಡಲ್ಲಿ ಎಲ್ಲರೂ ಒಟ್ಟಿಗೆ ಬರಬೇಕು. ಆವಾಗಲೇ ನಾವು ಟೀಮ್ ಆಗಿ ಗೆಲ್ಲಬೇಕು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬರಬೇಕು. ಸೊ ಅದು ತಯಾರಿ ನಡೀತಿದೆ. ನಿಮ್ಮ ಟೀಮಲ್ಲಿ ಸಾಕಷ್ಟು ಯಂಗ್ ಪ್ಲೇಯರ್ಸ್ ಇದ್ದಾರೆ ಸರ್. ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಸರ್, ಎಲ್ಲರೂ ತುಂಬ ಚೆನ್ನಾಗಿ 20 ಮೆಂಬರ್ಸ್ ತೊಗೊಂಡಿರೋರು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ 100%. ಬಟ್ ಕಾರ್ತಿಕೇಯ KP ಅಂತ ಅವನು ಅಂಡರ್-19 ಇಂಡಿಯಾ ಆಡಿದ್ದಾನೆ. ಅವನು ಲಾಸ್ಟ್ 2 ವರ್ಷದಿಂದ ನೋಡ್ಬೋದು, ಅವನು ಮಹಾರಾಜ ಟ್ರೋಫಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ನನ್ನ ಪ್ರಕಾರ ಅವನು ಒನ್ ಆಫ್ ದ ಯಂಗ್ಸ್ಟರ್ಸ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ಬೋದು. ಕಪ್ಗೆಲ್ಲ ವಿಶ್ವಾಸ ಇದೆ ಸರ್? 100% ಸರ್, ನಾವು ಗೆಲ್ತೀವಿ. ಜೋಗಲ್ ಶ್ರೀನಿವಾಸ್ ಸರ್ ನೋಡಿದ್ರಲ್ಲ ಸರ್, ಲೆಜೆಂಡ್. ಹೇಗೆ ಅನ್ನಿಸ್ತು ಸರ್? ಸರ್, ತುಂಬ ಖುಷಿ ಆಯಿತು ಅವ್ರನ್ನ ನೋಡೋಕ್ಕೆ. ಅಂದರೆ ನಾವು IPL ಇದ್ದಾಗಲೂ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೆ. ಅವ್ರು ಮ್ಯಾಚ್ ರೆಫ್ರಿ ಆಗಿದ್ದು. ಸೊ ಎವ್ರಿ ಟೈಮ್ ಬಂದು ನನಗೆ ಹೇಳ್ತಾ ಇರ್ತಾರೆ, ಅದ್ರ ಮೇಲೆ ವರ್ಕ್ ಮಾಡು, ಇದ್ರ ಮೇಲೆ ವರ್ಕ್ ಮಾಡು ಅಂತ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಕರ್ನಾಟಕದ ಲೆಜೆಂಡ್, ಇಂಡಿಯಾ ಲೆಜೆಂಡ್ ಅವರು. ಸೊ ಅವ್ರ ಜೊತೆ ಮಾತಾಡಬೇಕು. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ತುಂಬ ಒಳ್ಳೆಯ ಒಂದು ಹೆಮ್ಮೆಯ ವಿಷಯ. ಸೊ ಹಾಗಾಗಿ ನಮ್ಮಮ್ಮ ಮೈಸೂರವರು, ಅವರು ಮೈಸೂರವರು. ಸೊ ಅದನ್ನು ಒಂಥರ ಮೈಸೂರವ್ರನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ಇಲ್ಲಿಂದ ಬಂದು ಇಂಡಿಯಾಗೆ ಆಡಿರೋರು ಅಂದರೆ ಅವಾಗ ಅಷ್ಟು ಪುಷ್ ಇರಲಿಲ್ಲ, ಏನಿಲ್ಲ, ಎಲ್ಲ ಅವ್ರದ್ದು ಕಷ್ಟಪಟ್ಟು ಬಂದಿರೋದು. ಅದು ತುಂಬ ನೋಡೋಕೆ ತುಂಬ ಖುಷಿ ಆಗುತ್ತೆ ಸರ್. ಸರ್, ಈಗ RCBನ ಆಡೋಕ್ಕೆ ಹೇಗೆ ಅನ್ನಿಸ್ತದೆ ಸರ್? ಆಡಬೇಕು ಅಂತ ಅನ್ನೋ ಕನಸೇನೋದಿದೆಯಾ? ಸರ್, ಖಂಡಿತ ಸರ್. ನಾನು ಬೆಂಗಳೂರವನು. ಯಾವಾಗ RCB ಒಂಥರ ನಾವು 18 ವರ್ಷದಿಂದ ಯಾವಾಗಲೂ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದಾರೆ RCB ಮ್ಯಾಚಸ್ನ. RCBಗೆ ಆಡಿದ್ರೆ ತುಂಬ ಖುಷಿ ಆಗುತ್ತೆ. ಬಟ್ ಯಾವ ಟೀಮಲ್ಲಿ ಆಪರ್ಚುನಿಟಿ ಸಿಗುತ್ತೋ ಆ ಟೀಮಿಗೆ ಚೆನ್ನಾಗಿ ಮಾಡಬೇಕು ಅಂತ. ಬಟ್ RCBಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಫೈನಲಿ ಕಪ್ಗೆಲ್ಲ ವಿಶ್ವಾಸ ಇದೆ? ತುಂಬ ವಿಶ್ವಾಸ ಇದೆ, ನಾವು ಗೆಲ್ತೀವಿ ಅಂತ ಗೊತ್ತು. ಥ್ಯಾಂಕ್ ಯು ಸರ್. ಇಷ್ಟು ಕ್ಯಾಪ್ಟನ್ ವೈಶಾಖ್ ವಿಜಯ್ ಅವರ ಮಾತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.